ಸೊ ಆ ಅಕೌಂಟಿಗೆ ಈ ಒಂದು ಪಿನ್ನ ಎಂಟರ್ ಮಾಡಿದ್ಮೇಲೆ ನಮಗೆ ಯೂಟ್ಯೂಬ್ ಕಡೆಯಿಂದ ಅರ್ನಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋದಕ್ಕೆ. ಸೊ ಹಾಗಾಗಿ ಇವಾಗ ನನಗೆ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ತೋರಿಸ್ತಿರ್ಲಿಲ್ಲ, ಏನು ಮಾಡೋದು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಕಾಪಿ ಪೇಸ್ಟ್ ಮಾಡೋ ಥರ ಏನು ಮಾಡಬೇಡಿ, ಯಾಕಂದ್ರೆ ನಾನು ಅದೇ ಒಂದು ಮಿಸ್ಟೇಕ್ನ ಮಾಡಿದ್ದಾಯ್ತಾ. ಮೇ ಬಿ ನಾನು ಆಧಾರ್ ಕಾರ್ಡಲ್ಲಿ ಇರೋದನ್ನ ಕೊಡ್ಬೇಕಂತ ಹೇಳಿ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಒಂದು ಅಡ್ರೆಸ್ ನಾನು ಸೊ ಬರಲಿಲ್ವಲ್ಲ, ನನಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದ್ರೆ ನಾನು ಅಪ್ಲೈ ಮಾಡಿದೆ ಐ ಥಿಂಕ್ ಮಾರ್ಚ್ ಫಸ್ಟ್ ವೀಕಲ್ಲಿ ಅಂತ ಅನ್ಸುತ್ತೆ. ಸೊ ಫುಲ್ 1 ಮಂತ್ ಆಗೋಯ್ತು, ಬರಲೇ ಇಲ್ಲ. ಕಮೆಂಟ್ ಮಾಡೋದು ಮತ್ತೆ ಇವ್ರು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಅವ್ರು ಈ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಸೊ ಪ್ಲೀಸ್ ಈ ಒಂದು ಮಿಸ್ಟೇಕ್ಸ್ನ ಮಾಡಕ್ಕೆ ಹೋಗ್ಬೇಡಿ ಆಯ್ತಾ. ಎಷ್ಟು ದುಡ್ಡು ಬರ್ತಿದೆ ನಿಮಗೆ ಯೂಟ್ಯೂಬ್ ಕಡೆಯಿಂದ ಅಂತ ನನ್ನನ್ನಲ್ಲೇ ನಮ್ಮ ಅಮ್ಮನೂ ಕೂಡ ಕೇಳ್ತಾ ಇರ್ತಾರೆ, ಎಷ್ಟು ಬರ್ತಿದೆ ನಿಮ್ಮ ಮಗಳಿಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಅಂತ. ನಾನು ಆಫೀಸಲ್ಲಿ ಒಂದಿನ ಫುಲ್ ಕಂಪ್ಲೀಟಾಗಿ ಆಗ್ತಿದ್ದೆ, ಅಷ್ಟು ನನಗೆ ಬೇಜಾರಾಗ್ಬಿಡ್ತು ಅವ್ರು ರೇಗಿಸ್ತಾ ಇದ್ದಿದ್ದು ನನಗೆ. ಕೈಯಲ್ಲಿ ಆದರೆ ಒಂದೇ ಒಂದು ವಿಡಿಯೋ ಮಾಡಿ 5 ನಿಮಿಷ ಸಾಕು. ಸೊ 5 ನಿಮಿಷದ ವಿಡಿಯೋ ಮಾಡಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಸೊ ಆಮೇಲೆ ಬಂದು ನೀವು ನನಗೆ ಹೇಳಿ ಈ ಥರ ಹೇಳ್ತಿದ್ಯಾ ಅಂತ, ಅವಾಗ ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೀನಿ. ಯಾಕೆಂತಂದರೆ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ನನಗೆ ಫೈನಲ್ ಆಗಿ ಯೂಟ್ಯೂಬ್ ಕಡೆಯಿಂದ ಗೂಗಲ್ ಆಡ್ಸೆನ್ಸ್ ಪಿನ್ ರಿಸೀವ್ ಆಗಿದೆ. ಸೊ ಅದನ್ನು ನಾನು ಕೈಯಲ್ಲೇ ಇಟ್ಕೊಂಡಿದ್ದೀನಿ, ಬಟ್ ಆಲ್ರೆಡಿ ಎಲ್ಲ ಓಪನ್ ಆಗಿದೆ. ಅದು ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಅಂದರೆ ಏನು ಅಂತ. ಮಾಡದೇ ಇರೋರಿಗೆ ಅಂದರೆ ನಾರ್ಮಲ್ ಯೂಟ್ಯೂಬ್ ನೋಡೋರಿಗೆ ಏನು ಅಂತ ಹೇಳ್ಬಿಡ್ತೀನಿ ಫಸ್ಟು. ಸೊ ಇದು ಬಂದು ATM ಪಿನ್ ಥರ. ಸೊ ನಾವು ಹೇಗೆ ATM ಅಲ್ಲಿ ಪಿನ್ನ ಎಂಟರ್ ಮಾಡಿದ್ರೆ ಕ್ಯಾಶ್ ಬರುತ್ತಲ್ವಾ, ಸೊ ಅದೇ ರೀತಿ ಈ ಒಂದು ಪಿನ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಯೂಟ್ಯೂಬ್ ಮಾಡೋರಿಗೆ. ಸೊ ಗೂಗಲ್ ಅಕೌಂಟ್ ಇರುತ್ತೆ ಅಂದರೆ ಆಡ್ಸೆನ್ಸ್ ಅಕೌಂಟು. ಸೊ ಆ ಅಕೌಂಟಿಗೆ ಈ ಒಂದು ಪಿನ್ನ ಎಂಟರ್ ಮಾಡಿದ್ಮೇಲೆ ನಮಗೆ ಯೂಟ್ಯೂಬ್ ಕಡೆಯಿಂದ ಅರ್ನಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಾನಿಟೈಸೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನಾನು ಕೆಲವೊಂದಷ್ಟು ಮಿಸ್ಟೇಕ್ಸ್ನ ಮಾಡಿದ್ದೀನಿ ಈ ಒಂದು ಪಿನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಸೊ ಪೋಸ್ಟ್ ಮುಖಾಂತರ ಬರುತ್ತೆ ಈ ಒಂದು ಗೂಗಲ್ ಆಡ್ಸೆನ್ಸ್ ಪಿನ್. ಸೊ ಇದ್ರ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಹಾಗೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಆ್ಯಕ್ಚುಲಿ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ನನಗೆ ಪೇಮೆಂಟ್ ಬಂದ ಮೇಲೆ ಈ ವಿಡಿಯೋ ಮಾಡೋಣ ಸೊ ಆ ಥರ ಅಂದ್ಕೊಂಡಿದ್ದೆ. ಅದಾದಮೇಲೆ ನನಗೆ ಮಾನಿಟೈಸೇಷನ್ ಯಾವಾಗ ಕಂಪ್ಲೀಟ್ ಆಯಿತು ಅಂದರೆ February 4th ನಂದು ಕಂಪ್ಲೀಟ್ ಆಯಿತು. ಸೊ ಅವಾಗ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಯಾವಾಗ ನನಗೆ ಈ ಪಿನ್ ಬರುತ್ತೆ, ಸೊ ನಾನು ಯಾವಾಗ ಇದೊಂದು ವಿಡಿಯೋ ಮಾಡಿ ಹಾಕೋದಂತ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಪಿನ್ ಬಂದಾದ್ಮೇಲೆ ನನಗೆ ಅನಿಸಿದ್ದು ಬೇಡ ವಿಡಿಯೋ ಮಾಡೋದು, ಪೇಮೆಂಟ್ ಎಲ್ಲ ಬಂದಾದಾಗ ವಿಡಿಯೋ ಮಾಡೋಣ, ಇವಾಗ ಯಾಕೋ ಬೇಡ ಅಂತ. ಆ್ಯಂಡ್ ಇವಾಗ ಕೆಲವೊಂದಷ್ಟು ವಿಷಯಗಳು ನನಗೆ ಯಾಕೋ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂಥರ ಬೇಡ ಅನ್ನೋ ಥರ ಫೀಲ್ ಅನ್ನಿಸ್ತಿದೆ. ಸೊ ಹಾಗಾಗಿ ಮಾಡಿರಲಿಲ್ಲ ನಾನು. ನನಗೆ April 7th ಬಂದಿದ್ದು ಈ ಒಂದು ಪಿನ್. ಇವತ್ತು ಬಂದು April 18th ಪೋಸ್ಟರ್ ಬಂತು. ಅವತ್ತೇ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅವತ್ತು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅದಾದಮೇಲೆ ಮಾಡೋಣ ಅನ್ಕೊಳ್ತಾ ಇದ್ದೆ, ಸುಮ್ಮನೆ ಆಗ್ಬಿಟ್ಟಿದ್ದೆ ಬೇಡ ಅಂತ. ಸೊ ಮಾಡೋಣ ಅಂತ ಇವತ್ತು ಅನ್ನಿಸ್ತು, ಯಾಕಂದರೆ ಈ ಪಿನ್ ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡೋಣ ಅಂತ. ಪಿನ್ ಬಗ್ಗೆ ಆಗಿರ್ಬೋದು, ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರ್ತಾರೆ, ಸೊ ಅವ್ರಿಗೆ ಕೆಲವೊಂದಷ್ಟು ಟಿಪ್ಸ್ನ ಕೊಡೋಣ ಅಂತ. ಹಾಗೆ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ ಅಲ್ವಾ, ಆ ಮಿಸ್ಟೇಕ್ಸ್ನ ಮಾಡಬೇಡಿ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗಂತೂ ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಖುಷಿ ಇದೆ. ಫಸ್ಟು ನಾನು ಈ ಒಂದು ಪ್ರೋಸೆಸ್ನ ಹೇಳ್ಬಿಡ್ತೀನಿ ಹೇಗಿರುತ್ತೆ ಏನು ಅಂತ ಹೇಳಿ. ಅಂದರೆ ಯಾರಾದರೂ ಯೂಟ್ಯೂಬ್ ಮಾಡೋರು ನೋಡಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಏನಂತಂದರೆ ಈ ಒಂದು ಪಿನ್ ನಮಗೆ ಆಫ್ಟರ್ ಕಂಪ್ಲೀಟಿಂಗ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನಮಗೆ ಇದು ರಿಸೀವ್ ಆಗೋದು. ಸೊ ನಂದು February 4th ಕಂಪ್ಲೀಟ್ ಆಯಿತು. ಅದಾದಮೇಲೆ ನನಗೆ ಅಪ್ಲೈ ಅಂತ ಒಂದು ನಮಗೆ ಆಪ್ಷನ್ ಬರಬೇಕು, ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಏನಿದೆ ಸ್ಟುಡಿಯೋ ಆ್ಯಪು. ಸೊ ಆ್ಯಪಲ್ಲಿ ಬರಬೇಕು, ಆ್ಯಪಲ್ಲಿ ಬರಲಿಲ್ಲ ನನಗೆ. ಸೊ ನಾನೇನು ಮಿಸ್ಟೇಕ್ ಮಾಡಿದ್ದೆ ಅಂತಂದರೆ ಫಸ್ಟ್ ನಾನು ಅಂದರೆ 3000 ಅವರ್ಸ್ ಕಂಪ್ಲೀಟ್ ಆಗಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗಲೇ ನಾನು ಹೋಗಿ ಅಪ್ಲೈ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ನನಗೆ ಅಪ್ಲೈ ಮಾಡೋದಕ್ಕೆ ಆಪ್ಷನ್ನೇ ತೋರಿಸ್ತಿರ್ಲಿಲ್ಲ, ಏನು ಮಾಡೋದು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಆ್ಯಂಡ್ ನನಗೆ ಯಾರು ಯೂಟ್ಯೂಬ್ ಮಾಡುವಂತಹ ಫ್ರೆಂಡ್ಸ್ಗಳ ಅಥವಾ ನನ್ನ ಸರೌಂಡಿಂಗ್ಸಲ್ಲಿ ಯಾರೂ ಇಲ್ಲ. ಸೊ ನನಗೆ ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ನಾನು ಕೆಲವೊಂದಷ್ಟು ವೀಡಿಯೋಸ್ನೆಲ್ಲನೂ ಕೂಡ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ. ಆ್ಯಂಡ್ ಇಬ್ಬರು ಕಂಟೆಂಟ್ ಅಂದರೆ ಟೆಕ್ನಿಕಲ್ ಕಂಟೆಂಟ್ಸ್ ವೀಡಿಯೋ ಮಾಡ್ತಾರಲ್ವ, ಅವ್ರನ್ನೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಬಟ್ ಯಾರೂ ಏನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಇಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಇಬ್ಬರು ಕೂಡ ರೆಸ್ಪಾಂಡ್ ಮಾಡಲಿಲ್ಲ ನನಗೆ. ಸೊ ಆಮೇಲೆ ಸರಿ ಅಂತ ಹೇಳಿ ವೆಯ್ಟ್ ಮಾಡೋಣ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬರಬಹುದು ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಐ ಥಿಂಕ್ February ಫುಲ್ ನಾನು ವೆಯ್ಟ್ ಮಾಡಿದೆ, ಬರಲಿಲ್ಲ ನನಗೆ. ಆಮೇಲೆ ಇನ್ನೂ ಒಬ್ಬರು ಯೂಟ್ಯೂಬ್ ಚಾನಲಲ್ಲಿ ನನಗೆ ಸಿಕ್ಕಿದ್ರು, ಕಂಟೆಂಟ್ ಕ್ರಿಯೇಟರು ಅಂದರೆ ಟೆಕ್ನಿಕಲ್ ವಿಡಿಯೋ ಯಾರು ಮಾಡ್ತಾರೆ ಯೂಟ್ಯೂಬಲ್ಲಿ ಅವರು. ಸೊ ಅವರಿಗೆ ನಾನು ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ ಕೇಳಿದೆ. ಅದಾದಮೇಲೆ ನಾನು ಅವ್ರಿಗೆ ಇನ್ಸ್ಟಾ ID ತೊಗೊಂಡು ಇನ್ಸ್ಟಾಡಲ್ಲಿ ನಾನು ಅವ್ರಿಗೆ DM ಮಾಡಿದೆ, ಈ ಥರ ಇದೆ ಅಂತ ಹೇಳಿ. ಸೊ ಅವರು ನನಗೆ ಆ್ಯಕ್ಚುಲಿ ಏನು ಪ್ರೋಸೆಸ್ ಇದೆ ಅಂತ ನನಗೆ ಅಂದರೆ ಅಪ್ಲೈ ಅನ್ನೋ ಆಪ್ಷನ್ ಬರ್ತಿರ್ಲಿಲ್ಲ ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು. ಅದಾದಮೇಲೆ ನಾನು ಅವ್ರು ಹೇಳಿದ್ದನ್ನು ಫಾಲೋ ಮಾಡಿದೆ.
ಅದಾದಮೇಲೆ ಒಂದು ಫಸ್ಟ್ ಮನೆ ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು ಅದನ್ನೆಲ್ಲ ಕೇಳ್ತಾರೆ, ಅದನ್ನೆಲ್ಲ ಹಾಕಿ ಮತ್ತೆ ಒಂದು 10 days ವೇಟ್ ಮಾಡಬೇಕು. ಸೊ $10 ಕಂಪ್ಲೀಟ್ ಆದಮೇಲೆ ನಮ್ಮದು ID ವೆರಿಫಿಕೇಷನ್ ಆಗೋದು. ಸೊ $10 ಕಂಪ್ಲೀಟ್ ಆದಮೇಲೆ ಅವರೇ ನಮಗೆ ಮೇಲ್ ಮಾಡ್ತಾರೆ. ಅದಾದಮೇಲೆ ನಾವು ಅದನ್ನು ಚೆಕ್ ಮಾಡಿಕೊಂಡು ನಮ್ಮ ಅಡ್ರೆಸ್ ಡೀಟೇಲ್ಸ್ ಅಥವಾ ID ವೆರಿಫಿಕೇಷನ್ ಅಂದರೆ ನಾವು ಆಧಾರ್ ಕಾರ್ಡ್ ಎಲ್ಲ ಏನು ಕೊಡೋಂಗಿಲ್ಲ, ಆಧಾರ್ ವೋಟರ್ ID, ಸೊ ಈ ಥರದ್ದೆಲ್ಲ ಏನು ಕೊಡೋಂಗಿಲ್ಲ, ಪ್ಯಾನ್, ಡ್ರೈವಿಂಗ್ ಲೈಸೆನ್ಸ್ ಹಾಗೆ ಪಾಸ್ಪೋರ್ಟು, ಸೊ ಈ ಥರದೊಂದು ಡೀಟೇಲ್ಸ್ನ ಹಾಕಬೇಕು, ಫೋಟೋನ ಅಟ್ಯಾಚ್ ಮಾಡಬೇಕು. ಅದಾದಮೇಲೆ ಅಡ್ರೆಸ್ ಡೀಟೇಲ್ಸ್ ಎಲ್ಲಾನು ಕೂಡ ಅಪ್ಲೈ ಮಾಡಿ ಆಗಿ ಸಬ್ಮಿಟ್ ಮಾಡಿದ್ಮೇಲೆ ಅವ್ರು ನಮಗೆ ಮೇಲ್ ಮಾಡ್ತಾರೆ, ಈ ಥರ ನಾವು ಪೋಸ್ಟಲ್ಲಿ ನಿಮಗೆ ಕಳಿಸ್ತಿದ್ದೀವಿ ಅಂತ ಹೇಳಿ. ಸೊ ಅಡ್ರೆಸ್ನ ಹಾಕಬೇಕಾದ್ರೆ ಒಂದು ಮೇನ್ ಮಿಸ್ಟೇಕ್ ಏನಂತ ಅಂದರೆ, ನಾವು ಕರೆಂಟಲ್ಲಿ ಯಾವ ಅಡ್ರೆಸ್ಸಲ್ಲಿ ಇದ್ದೀವಿ ಆ ಒಂದು ಅಡ್ರೆಸ್ನ ಕರೆಕ್ಟಾಗಿ ಕೊಡಬೇಕಾಯ್ತಾ, ಕರೆಂಟ್ ಅಡ್ರೆಸ್ನ. ಸೊ ಅಂದರೆ ನೀವು ಆಧಾರ್ ಕಾರ್ಡಲ್ಲಿ ಏನಿದೆ ನೀವು ಆಧಾರ್ ಕಾರ್ಡಲ್ಲಿ ಇರೋದನ್ನೇ ಕರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡೋ ಥರ ಏನು ಮಾಡಬೇಡಿ. ಯಾಕಂದರೆ ನಾನು ಅದೇ ಒಂದು ಮಿಸ್ಟೇಕ್ನ ಮಾಡಿದ್ದಾಯ್ತಾ, ಮೇ ಬಿ ನಾನು ಆಧಾರ್ ಕಾರ್ಡಲ್ಲಿ ಇರೋದನ್ನು ಕೊಡಬೇಕಂತ ಹೇಳಿ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ಒಂದು ಅಡ್ರೆಸ್ನ ಹಾಕಿದ್ದೆ. ಸೊ ಆಧಾರ್ ಏನಂದು 16th ಮೇನ್ ಇದೆ, ಬಟ್ ನನಗೆ ಅಡ್ರೆಸ್ ಬಂದು ರೋಡು. ಸೊ ಹಂಗೆ ಮಾಡಿದೆ. ಸೊ ಹಾಗಾಗಿ ಫಸ್ಟು ಒಂದು ಅಂದರೆ ಅಪ್ಲೈ ಮಾಡಿದಾಗ ಬರಲಿಲ್ಲ ನನಗೆ ಈ ಒಂದು ಪಿನ್ನು. ಸೊ ಬರಲಿಲ್ವಲ್ಲ, ನನಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ನಾನು ಅಪ್ಲೈ ಮಾಡಿದ್ದೆ ಐ ಥಿಂಕ್ ಮಾರ್ಚ್ ಫಸ್ಟ್ ವೀಕಲ್ಲಿ ಅಂತ ಅನಿಸುತ್ತೆ. ಸೊ ಫುಲ್ 1 month ಆಗೋಯ್ತು, ಬರಲೇ ಇಲ್ಲ. ಅದು ಆ್ಯಕ್ಚುಲಿ ಬಂದರೆ ಒಂದು 15 days ಒಳಗಡೆ ಬಂದುಬಿಡುತ್ತೆ. ಅದು ಬರಲಿಲ್ಲ. ಸೊ ನನಗೆ ಬರಲಿಲ್ವಲ್ಲ ಅಂತ ಹೇಳಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ, ಅಥವಾ ನನ್ನ ಹಸ್ಬೆಂಡ್ ಮನೆ ಅಡ್ರೆಸ್ ಏನಾದರೂ ಕೊಡಲಾ ಅಂತ ಕೂಡ ಯೋಚನೆ ಮಾಡ್ತಾಯಿದ್ದೆ. ಅದಾದಮೇಲೆ ಸರಿ ಇನ್ನೊಂದು ಅಂದರೆ 3 ಸಲ ಆಪ್ಷನ್ ಇರುತ್ತೆ ನಮಗೆ ಅಪ್ಲೈ ಮಾಡೋದಕ್ಕೆ. ಸೊ ಫಸ್ಟ್ ಟೈಮ್ ಬರಲಿಲ್ಲ ಅಲ್ವಾ, ಸೊ ಸೆಕೆಂಡ್ ಟೈಮ್ ಕರೆಕ್ಟಾಗಿ ಅಡ್ರೆಸ್ ಕೊಡೋಣ ಅಂತ ಹೇಳಿ ನಾನು ಕರೆಕ್ಟಾಗಿ ಅಂತ ಕೊಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿಬಿಟ್ಟು ಕೊಟ್ಟಿದ್ದೆ. ಸೊ ನಾನು ಸೆಕೆಂಡ್ ಅಪ್ಲೈ ಮಾಡಿದ್ದು ಬಂದು ಏಪ್ರಿಲ್ 1 ಅನ್ಕೊಳ್ತೀನಿ, ಏಪ್ರಿಲ್ 1 or 3 ಅಪ್ಲೈ ಮಾಡಿದೆ. ಸೊ 7th ನನಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು ಪೋಸ್ಟಲ್ಲಿ ಮಧ್ಯಾಹ್ನ. ಸೊ ಏಪ್ರಿಲ್ 7th ಮಧ್ಯಾಹ್ನ ನನಗೆ ಒಂದು ಆಲ್ಮೋಸ್ಟ್ 1:30 ಹತ್ತತ್ರ ಆಯಿತು. ಸೊ ಆ ಟೈಮಲ್ಲಿ ಪೋಸ್ಟ್ ಬಂತು. ಸೊ ಹೆಂಗಂದರೆ ಪಾಪಕ್ಕೆ ಸರಿ ತಿನ್ನಿಸ್ತಾ ಇದ್ದೆ, ಜಸ್ಟ್ ಕೈ ತೊಳ್ಕೊಂಡೆ ಅಷ್ಟೇ. ಕರೆಕ್ಟಾಗಿ ಪಕ್ಕದ ಮನೆ ಆಂಟಿ ಪೋಸ್ಟ್ ಬಂದಿದೆ ನೋಡಮ್ಮ ಅಂದರು. ಸೊ ನಾನು ಹೋಗಿ ಹೆಂಗೆ ಅಂತಂದರೆ ಹಂಗೆ ಹಾರ್ಕೊಂಡು ಹೋಗಿ ಪೋಸ್ಟ್ ಇಸ್ಕೊಂಡು ಬಂದು ನನ್ನ ಮಗಳು ನಿಂತ್ಕೊಂಡು ಫುಲ್ ಡ್ಯಾನ್ಸ್ ಮಾಡಾಕ್ಬಿಟ್ಟೆ. ಯಾಕಂದರೆ ಫಸ್ಟ್ ಟೈಮೇ ಬಂದಿದ್ರೆ ಐ ಥಿಂಕ್ ಗೊತ್ತಿಲ್ಲ ನನಗೆ ಅಷ್ಟು ಖುಷಿ ಇರ್ತಿತ್ತೋ ಏನೋ ಅಂತ. ಬಟ್ ಸೆಕೆಂಡ್ ಟೈಮ್ ಅಪ್ಲೈ ಮಾಡಿ ಅಂದರೆ ಅದು ಡೌಟಲ್ಲಿತ್ತು, ಬರುತ್ತೋ ಇಲ್ವೋ ಅಡ್ರೆಸ್ಸು. ಸೊ ಆ ಥರ ಎಲ್ಲ ಡೌಟಲ್ಲಿದ್ದು. ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ನಾನು ಅವತ್ತು ಬರುತ್ತೆ ಅಂತ ಹೇಳಿ. ಅಂದರೆ 15 ದಿನ ಅಲ್ವಾ, ಇನ್ನು ಲೇಟಾಗಿ ಬರ್ಬೋದು ಅಂದ್ಕೊಳ್ತಾ ಇದ್ದೆ. ಅಷ್ಟು ಬೇಗ ಬಂತ ನಂಗಂತೂ ಫುಲ್ ಖುಷಿ ಆಗೋಯ್ತು. ನೀವೇನಾದರೂ ಈ ಒಂದು ವೆರಿಫಿಕೇಶನ್ ಏನಾದರೂ ಮಾಡಬೇಕು ಅಂತಂದರೆ ನೀವು ಕರೆಕ್ಟಾಗಿ ಯಾವ ಕರೆಂಟ್ ಅಡ್ರೆಸ್ಸಲ್ಲಿ ಇದ್ದೀರಾ ಆ ಒಂದು ಅಡ್ರೆಸ್ನ ಕರೆಕ್ಟಾಗಿ ಕೊಟ್ಟರೆ ವಿತಿನ್ 1 week ಒಳಗಡೆನೆ ಪೋಸ್ಟ್ ಬರುತ್ತೆ. ಸೊ ಇದಿಷ್ಟು ಪ್ರೋಸೆಸ್ ಆಯಿತಾ. ಸೊ ನಾನೇನು ಮಿಸ್ಟೇಕ್ಸ್ ಮಾಡಿದ್ದೆ, ನೀವು ಮಿಸ್ಟೇಕ್ಸ್ನ ಮಾಡಬೇಡಿ. ಇನ್ನೂ ಒಂದು ನನಗೆ ಹಳೆ ವಿಡಿಯೋದಲ್ಲೆಲ್ಲ ಕೇಳ್ತಾ ಇದ್ರಿ ಕಮೆಂಟ್ಸಲ್ಲಿ, ಪೇಮೆಂಟ್ ಬಂತಾ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂತಾ ಅಂತ ಹೇಳಿ. ಆ್ಯಕ್ಚುಲಿ ಇನ್ನೂ ಪೇಮೆಂಟ್ ಬಂದಿಲ್ಲ, ಇವಾಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಸೊ ಒನ್ಸ್ ನನಗೆ ಪೇಮೆಂಟ್ ಬಂತು ಅಂತಂದರೆ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದೊಂಥರ ಇನ್ಸ್ಪಿರೇಷನ್ ಅಲ್ವಾ, ಇವಾಗ ಯಾರು ಯೂಟ್ಯೂಬ್ ಮಾಡ್ತಿದ್ದಾರೆ ಅಂದರೆ ಯೂಟ್ಯೂಬ್ ಯಾರು ಸ್ಟಾರ್ಟ್ ಮಾಡಿದ್ದಾರೆ, ಸೊ ಅವ್ರಿಗೊಂದು ಇನ್ಸ್ಪಿರೇಷನ್. ಸೊ ಹಾಗಾಗಿ ಡೆಫಿನೆಟ್ಲಿ ನನಗೆ ಪೇಮೆಂಟ್ ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ. ಹಾಗೆ ಇನ್ನು ನನ್ನ ಕಡೆಯಿಂದ ಕೆಲವೊಂದಷ್ಟು ಟಿಪ್ಸ್ ಕೊಡೋಣ ಅಂತ, ಸ್ಟಾರ್ಟಿಂಗ್ ಯಾರು ಯೂಟ್ಯೂಬ್ ಮಾಡ್ತಿದ್ದಾರೆ ಅವರಿಗೆ. ಇವನ್ ನಾನೇನು ದೊಡ್ಡ ಯೂಟ್ಯೂಬರ್ ಏನಲ್ಲ ಆಯಿತಾ, ಬಿಲ್ಡಪ್ಪಲ್ಲಿ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಅಂತ ಹೇಳ್ತಿರ್ಬೋದು. ಅಂದರೆ ಏನಂತ ಅಂದರೆ ನಾನು ಆ್ಯಕ್ಚುಲಿ ನೋಡ್ತಿದ್ದೀನಿ ಕೆಲವೊಂದು ಯೂಟ್ಯೂಬರ್ಸ್ನ, ಅಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದಾರಲ್ವ ಅವ್ರನ್ನ. ಇನ್ನೊಂದು ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ನಿಮಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿ ಕಮೆಂಟ್ ಮಾಡೋದು, ಮತ್ತು ಇವ್ರು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಅವ್ರು ಈ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಸೊ ಪ್ಲೀಸ್ ಈ ಒಂದು ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಯಾಕೆ ಅಂತಂದರೆ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಈ ಥರ ಆಗ್ತಾಯಿತ್ತು. ನಾನೊಂದು ಇಬ್ಬರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ಅದು ಯಾಕೆಂತಂದರೆ ಇವಾಗ ಅವ್ರು ಬಂದ ಥರ ಕೇಳಿರ್ತಾರೆ, ಇವಾಗ ನಾವು ಹೋಗಿ ಮಾಡ್ಕೊಳ್ತಿದ್ರೆ ಏನಾದರೂ ಅಂದ್ಕೊಳ್ತಾರೇನೋ ಅಂತ ನನಗೆ. ಸೊ ನನಗೆ ಆ ಥರ ತುಂಬ ಇದೆ ಮೈಂಡಲ್ಲಿ ಆಯಿತಾ. ಹಾಗಾಗಿ ನಾನು ಹೋಗಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಆಮೇಲೆ ನನಗೆ ಅನಿಸ್ತು ಬೇಡಪ್ಪ ಇದೆಲ್ಲ ಅಂತ ಹೇಳಿ. ಆ ಥರ ಬರೋ ಸಬ್ಸ್ಕ್ರೈಬರ್ಸಿಂದ ಬರೀ ನಮಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗುತ್ತೆ ಅಷ್ಟೇ, ವ್ಯೂಸ್ ಬರಲ್ಲ ಅದರಿಂದ ಆಯಿತಾ. ಸ್ಟಾರ್ಟಿಂಗ್ ಬರಬಹುದೇನೋ ಇನಿಷಿಯಲ್ ಡೇಸಲ್ಲಿ, ಬಟ್ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಯಾರು ಅವ್ರ ವೀಡಿಯೋಸ್ನ ನೋಡಲ್ಲ. ಯಾಕೆ ಅಂತಂದರೆ ಯೂಟ್ಯೂಬ್ ಅವ್ರದ್ದು ವಿಡಿಯೋ ಜಾಸ್ತಿ ಯಾರು ನೋಡೋದಕ್ಕೆ ಹೋಗಲ್ಲ. ಯಾಕೆ ಅವರು ಏನಕ್ಕೆ ಬಂದ ಥರ ಹೇಳ್ತಾರೆ ಅಂದರೆ ಅವ್ರಿಗೆ ಒಂದು ಸಬ್ಸ್ಕ್ರೈಬರ್ ಕೌಂಟ್ ಬೇಕು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಅವ್ರೇನು ವೀಡಿಯೋಸ್ನ ನೋಡೋದಕ್ಕೆ ಹೋಗಲ್ಲ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಸ್ಟಾರ್ಟಿಂಗ್ಗೆ ವ್ಯೂಸ್ ಬರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಅವ್ರ ಕಡೆಯಿಂದ ನಿಮಗೆ ಯಾವುದೇ ವ್ಯೂಸ್ ಬರಲ್ಲ. ಸೊ ಜೆನ್ಯೂನ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಾಗಿ ನಿಮಗೆ ಒಂದು ವ್ಯೂಸ್ ಬರ್ತಾ ಹೋಗುತ್ತೆ. ಸೊ ವ್ಯೂಸ್ ಬಂದರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ, ಅಂದರೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಸೊ ಈ ಒಂದು ಮಿಸ್ಟೇಕ್ಸ್ನ ಮಾಡಬೇಡಿ. ಅದು ಬಿಟ್ಟರೆ ಇನ್ನೂ ಒಂದು ಏನಂತಂದರೆ ಕನ್ಸಿಸ್ಟೆನ್ಸಿ. ನಾನಂತೂ ನಿಜವಾಗ್ಲೂ ಇವಾಗಲೂ ಕೂಡ ನಾನು ಕನ್ಸಿಸ್ಟೆನ್ಸಿ ಮೇಂಟೈನೇ ಮಾಡ್ತಾಯಿಲ್ಲ. ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇನ್ನೊಂದು ವಾರ ಬಿಟ್ಕೊಂಡು ಇನ್ನೊಂದು ವಿಡಿಯೋ ಅಥವಾ ಇನ್ನೊಂದು ತಿಂಗಳು ಬಿಟ್ಕೊಂಡು ಆ ಥರ ತಿಂಗಳಿಗೆ ಒಂದು 2 ಅಥವಾ 3 ವಿಡಿಯೋ ಹಾಕೋದೇ ಹೆಚ್ಚಾಗಿದೆ. ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಪೋಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಕ್ಲಿಕ್ ಆಗುತ್ತೆ. ಆ್ಯಂಡ್ ಯೂಟ್ಯೂಬ್ ಅನ್ನೋದು ನಿಜವಾಗ್ಲೂ ಈಸಿ ಅಂತೂ ಅಲ್ವೇ ಅಲ್ಲ ಹೇಳ್ಬೋದು. ಅಂದರೆ
ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಹೋದರೆ ಡೆಫಿನೆಟ್ಲಾಗಿ ಯೂಟ್ಯೂಬಲ್ಲಿ ಕ್ಲಿಕ್ ಆಗುತ್ತೆ. ಸೊ ನಾವು ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಇನ್ನೊಂದು ವಾರ ಅಥವಾ 15 ದಿನ ತಿಂಗಳಿಗೆ ಬಿಟ್ಕೊಂಡು ವೀಡಿಯೋ ಪೋಸ್ಟ್ ಮಾಡಿದ್ರೆ ನಿಜವಾಗ್ಲೂ ಕ್ಲಿಕ್ ಆಗಲ್ಲ. ಇವನ್ ನಾನು ಕೂಡ ಅದೇ ರೀತಿಯೇ ಮಾಡ್ತಾ ಇರೋದು. ಇವಾಗಲೂ ಕೂಡ ನಾನು ಕನ್ಸಿಸ್ಟೆಂಟಾಗಿ ಇಲ್ಲ, ಬಟ್ ನಾನು 3 ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಷ್ಟೇ, ಆಯಿತಾ. ಅಂದರೆ ಏನು 3 ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ರು. ನಾನು ಒಂದು 150 ವೀಡಿಯೋಸ್ ಹಾಕಿರ್ಬೋದು, ಲಾಂಗ್ ವೀಡಿಯೋಸ್ ಅಷ್ಟೇ. ಶಾರ್ಟ್ ವೀಡಿಯೋಸ್ ಜಾಸ್ತಿ ಇದೆ ನನ್ನ ಚಾನಲಲ್ಲಿ. ಸೊ ಹಂಗಾಗಿ ಕನ್ಸಿಸ್ಟೆಂಟಾಗಿ ನೀವು ವೀಡಿಯೋಸ್ನ ಹಾಕ್ತಾ ಹೋದರೆ, ಅಂದರೆ ಇವಾಗ ವಾರಕ್ಕೆ ಒಂದೇ ವೀಡಿಯೋ ಹಾಕ್ತೀನಿ ಅಂತಂದರೆ ಸೊ ಮಿಸ್ ಮಾಡಿದ್ರೆ ತಿಂಗಳಿಗೆ 4 ವೀಡಿಯೋ ಹಾಕಿ. ಸೊ ಅದು ಕೂಡ ಕನ್ಸಿಸ್ಟೆನ್ಸಿನೇ ಅಲ್ವಾ. ಸೊ ಆ ಥರ ಹಾಕ್ತಾ ಹೋದರೆ ಡೆಫಿನೆಟ್ಲಾಗಿ ಕ್ಲಿಕ್ ಆಗುತ್ತೆ. ನೀವು ಕನ್ಸಿಸ್ಟೆಂಟಾಗಿ ಇಲ್ಲದೆ ಇರ್ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕಿದ್ರೆ ಡೆಫಿನೆಟ್ಲಿ ಅದು ವರ್ಕ್ ಆಗಲ್ಲ. ಸೊ ನಾನು ಇವಾಗಲೂ ಕೂಡ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡ್ತಾ ಇಲ್ಲ, ಮಾಡಬೇಕು ಅನ್ಕೊಳ್ತೀನಿ, ಬಟ್ ಆಗ್ತಾ ಇಲ್ಲ ಮಾಡೋದಕ್ಕೆ. ಸೊ ಯಾರು ಇವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ, ಸೊ ಅವರು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಪೋಸ್ಟ್ ಮಾಡಿ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಗ್ರೋತ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತಂದರೆ, ಏನಂದರೆ ನಾನೇನು ಇದನ್ನು ಪ್ರೊಫೆಷ್ನಲ್ ಆಗಿ ತೊಗೊಂಡಿರಲಿಲ್ಲ, ಆಯಿತಾ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಮೇನ್ ರೀಸನ್ ಅಂತಂದರೆ ಒಂದು ಮೆಮೊರಿಗೋಸ್ಕರ ಅಷ್ಟೇ. ಇವಾಗ ನಾನು ಕಿರಣ್ ಎಲ್ಲ ಹೊರಗಡೆ ಹೋಗ್ತಾ ಇರ್ತೀವಿ, ಸೊ ಅದ್ರದ್ದು ವಿಡಿಯೋ ಎಲ್ಲ ಮಾಡಿಕೊಂಡು ಇಟ್ಕೊಂಡ್ರೆ ಸೊ ಮುಂದೆ ನಾವು ಫ್ಯೂಚರಲ್ಲಿ ನೋಡಿದಾಗ ಅದು ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತಲ್ವಾ. ಸೊ ಇವಾಗ್ಲೂ ಕೂಡ ಅಷ್ಟೇ, ನಾನು ಹಳೆ ವೀಡಿಯೋಸ್ನ ಅವಾಗ ಏನಾದರೂ ಬೋರ್ ಆದಾಗ ಅಥವಾ ಏನಾದರೂ ನೆನಪಾದಾಗ ಫೋಟೋಸ್ ನೋಡಬೇಕಾದ್ರೆ ಹಳೆ ಫೋಟೋಸ್ನ ಅವಾಗ ನಾನು ವೀಡಿಯೋಸ್ನ ತೆಗೆದು ನೋಡ್ತಾ ಇರ್ತೀನಿ. ಅವಾಗ ಈ ಥರ ಎಲ್ಲ ಮಾಡಿದ್ವಾ ಅಂತ ನನಗೆ ಎಷ್ಟೊಂದು ಮತ್ತೆ ಹೋಗ್ಬಿಟ್ಟಿರುತ್ತೆ, ಬಟ್ ವೀಡಿಯೋಸ್ ನೋಡಿದಾಗ ಅದೆಲ್ಲ ಮತ್ತೆ ನೆನಪಾಗುತ್ತೆ. ಸೊ ಫೋನಲ್ಲೇ ವೀಡಿಯೋಸ್ ಇಟ್ಕೊಳ್ಬಹುದು, ಬಟ್ ಫೋನು ಸ್ಟೋರೇಜ್ ಅದು ಇದು ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಹೇಳ್ಬೇಕಂತ ಅಂದರೆ, ಸೊ ಈ ಒಂದು ರೀಸನ್ಗೆ, ಒಂದು ಮೆಮೊರಿ ಇರಲಿ ಅನ್ನೋ ಒಂದು ರೀಸನ್ಗೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಸೊ ಏನೇ ಮೆಮೊರಿ, ಏನೇ ಒಂದು ವಿಡಿಯೋ ಮೆಮೊರಿ ಮಾಡಿದ್ದು, ಅದಕ್ಕೆ ಮಾಡಿದ್ದು ಅಂತ ಏನೇ ಅಂದ್ರೂ ಕೂಡ ಫೈನಲ್ ಆಗಿ ಅರ್ನಿಂಗ್ ಅನ್ನೋ ಒಂದು ಇದಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ, ಆಯಿತಾ. ಸೊ ನನ್ನನ್ನು ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ, ಯೂಟ್ಯೂಬ್ ಮಾಡ್ತಿದ್ಯಾ, ಎಷ್ಟು ಬರ್ತಿದೆ ಪೇಮೆಂಟು, ಎಷ್ಟು ದುಡ್ಡು ಬರ್ತಿದೆ ನಿಮಗೆ ಯೂಟ್ಯೂಬ್ ಕಡೆಯಿಂದ ಅಂತ. ನನ್ನನ್ನಲ್ಲೇ ನಮ್ಮ ಅಮ್ಮನೂ ಕೂಡ ಕೇಳ್ತಾ ಇರ್ತಾರೆ, ಎಷ್ಟು ಬರ್ತಿದೆ ನಿಮ್ಮ ಮಗಳಿಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಅಂತ. ಸೊ ಹಂಗೆ ಕೇಳ್ತಿರ್ತಾರೆ, ಬಟ್ ಯೂಟ್ಯೂಬ್ ಮಾಡಿದ ತಕ್ಷಣನೇ ದುಡ್ಡು ಬರುತ್ತೆ ಅನ್ನೋದೆಲ್ಲ ಭ್ರಮೆ. ತುಂಬ ಕಷ್ಟ ಇದೆ ಯೂಟ್ಯೂಬ್ ಅಂತ ಅನ್ನೋದು. ಸೊ ಒಂದೊಂದು ವ್ಯೂ ಆಗಿರ್ಬೋದು, ಒಂದೊಂದು ಸಬ್ಸ್ಕ್ರೈಬರ್ಸ್ ಎಲ್ಲನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಜೊತೆಗೆ ಅದೆಲ್ಲ ಇಂಪಾರ್ಟೆಂಟ್, ನಾವು ಮಾಡ್ತಾಯಿದ್ರೂ ಕೂಡ ಈ ಅಕ್ಕಪಕ್ಕದಲ್ಲಿ ಆಡ್ಕೊಳ್ಳೋ ಜನಗಳಿರ್ತಾರಲ್ಲ, ಸೊ ಅವ್ರನ್ನೆಲ್ಲ ನಾವು ಎದುರಿಸ್ಕೊಂಡು ಮುಂದಕ್ಕೆ ಹೋಗೋದಿದೆಯಲ್ಲ, ಅದು ನಿಜವಾಗ್ಲೂ ತುಂಬ ಕಷ್ಟ. ಯಾಕೆಂತಂದರೆ ಆಡ್ಕೊಳ್ಳೋ ಜನ ಜಾಸ್ತಿ ಇರ್ತಾರೆ. ಅದು ಯೂಟ್ಯೂಬ್ ಮಾಡ್ಬೇಕಾದ್ರೆ ಹಾಯ್ ಫ್ರೆಂಡ್ಸ್ ಅಂದ್ಕೊಂಡು ಬಿಡ್ತಾರೆ ನಾವು ಹತ್ರ. ನಿಮ್ಗೆ ಎಷ್ಟು ಚೆನ್ನಾಗಿ ಇರಿಟೇಟ್ ಮಾಡಿದ್ದಾರೆ ಗೊತ್ತಾ. ಅದರಲ್ಲೂ ನಮ್ಮ ಆಫೀಸಲ್ಲಿ ನಂಬ್ತಿರೋ ಅಲ್ವಾ ಗೊತ್ತಿಲ್ಲ. ಅಂದರೆ ಅವಾಗಿಂದ ನಾನು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ, ನನ್ನದು ಕ್ರಾಫ್ಟ್ ಚಾನಲ್ ಇದೆ ಅಲ್ವಾ, ಅದ್ರಲ್ಲಿ ಮಾಡ್ತಾಯಿದ್ದೆ. ಅವಾಗ ನಮ್ಮ ಆಫೀಸಲ್ಲೆಲ್ಲ ನನಗೆ ಹೆವಿ ರೇಕ್ಸೋರು. ಅಂದರೆ ನಾರ್ಮಲಾಗಿ ಯಾವಾಗಲೂ ನಾನು ನಾರ್ಮಲಾಗಿ ತೊಗೊಂಡು ಸುಮ್ಮನೆ ಆಗ್ತಾಯಿದ್ದೆ, ಬಟ್ ಒಂದಿನಂತೂ ನನಗೆ ಫುಲ್ ಟ್ರಿಗರ್ ಆಗಿಬಿಟ್ಟು ನಾನೇನು ಬಯೋದಕ್ಕೆಲ್ಲ ಹೋಗಲಿಲ್ಲ. ಫುಲ್ ಕುತ್ಕೊಂಡು ಆಫೀಸಲ್ಲಿ ಒಂದಿನ ಫುಲ್ ಕಂಪ್ಲೀಟಾಗಿ ಹತ್ತಿದ್ದೆ. ಅಷ್ಟು ನನಗೆ ಬೇಜಾರಾಗ್ಬಿಡ್ತು ಅವ್ರು ರೇಗಿಸ್ತಾ ಇದ್ದಿದ್ದು ನನಗೆ. ಸೊ ಅವಾಗ ನಾನು ಹೇಳಿದ್ದೆ ಅವರಿಗೆ, ಒಂದಿನ ನನ್ನ ಅರ್ನಿಂಗ್ಸ್ ಬರುತ್ತೆ, ಆವಾಗ ನಿಮ್ಮ ಎಲ್ರಿಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಐಡಿನ ಟ್ಯಾಗ್ ಮಾಡಿಬಿಟ್ಟು ವಿಡಿಯೋ ಪೋಸ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಅದೆಲ್ಲ ಇವಾಗ ನನಗೆ ಆ್ಯಕ್ಚುಲಿ ನೆನಪಾಗ್ತಾ ಇತ್ತು. ಈ ಪಿನ್ ಬಂದಾದರೂ ಕೂಡ ನನಗೆ ಅದಕ್ಕೆ ನೆನಪಾಯಿತು, ಇದನ್ನೆಲ್ಲ ಟ್ಯಾಗ್ ಮಾಡಿ ಹಾಕಬೇಕು ಅಂತ. ಬಟ್ ಆ ಥರ ಎಲ್ಲ ಏನೂ ಮಾಡಲ್ಲ ನಾನು. ಸೊ ಒಂಥರ ಖುಷಿ ಆಗ್ತಾಯಿದೆ ಆ ಥರದ್ದೆಲ್ಲ ಫೇಸ್ ಮಾಡ್ಕೊಂಡು ಬಂದಿರೋದು. ಡೆಫಿನೆಟ್ಲಾಗಿ ಯೂಟ್ಯೂಬ್ ಮಾಡ್ತಿದ್ದೀವಿ ಅಂತಂದರೆ ಸಪೋರ್ಟ್ ಮಾಡೋರು ಇರ್ತಾರೆ, ಅದ್ರ ಜೊತೆಗೆ ಈ ಥರ ಕಾಲು ಎಳೆಯೋರು, ರೇಕ್ಸೋರು, ಅವ್ರು ತಮಾಷೆ ಮಾಡ್ತಾರೇನೋ, ಬಟ್ ಅದು ನಮಗೆ ತುಂಬಾ ಹರ್ಟ್ ಆಗುತ್ತೆ. ಯಾಕಂದರೆ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡ್ತಿರ್ತೀವಿ ಅಲ್ವಾ. ಸೊ ಹಾಗಾಗಿ ಸೊ ಆ ಥರ ಏನಾದರೂ ನಿಮಗೆ ಯಾರಾದರೂ ರೇಗಿಸ್ತಾ ಇದ್ದಾರೆ ಅಂತಂದರೆ ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸೊ ಜಸ್ಟ್ ಇಗ್ನೋರ್ ಮಾಡಿ ನಿಮ್ಮ ಪಾಡಾಗಿ ನೀವು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಹೋಗಿ. ಸೊ ಅವ್ರಿಗೆ ಒಂದಿನ ಗೊತ್ತಾಗುತ್ತೆ ಏನು ಅಂತ, ಆ್ಯಂಡ್ ಅವರೇ ಬಾಯಿ ಮುಚ್ಕೊತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಮೆಮೊರಿಗೆ ಅಂತ ಹೇಳಿ ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ 2022 ಅಲ್ಲಿ. ಸೊ ಇವಾಗ ನಾನು ಒಂದು ಅರ್ನಿಂಗ್ ಅನ್ನೋ ಒಂದು ಪೊಸಿಷನ್ಗೆ ಬಂದು ನಿಂತಿದ್ದೀನಿ. ಸೊ ಏನು ಪೊಸಿಷನ್ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದಾಳೆ ಅಂತ ನಿಮಗೇನಾದರೂ ಅನಿಸಿದ್ರೆ, ಸೊ ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಕೈಯಲ್ಲಿ ಆದರೆ ಒಂದೇ ಒಂದು ವೀಡಿಯೋ ಮಾಡಿ, 5 ನಿಮಿಷ ಸಾಕು. ಸೊ 5 ನಿಮಿಷದ ವೀಡಿಯೋ ಮಾಡಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಸೊ ಆಮೇಲೆ ಬಂದು ನೀವು ನನಗೆ ಹೇಳಿ ಈ ಥರ ಹೇಳ್ತಿದ್ಯಾ ಅಂತ, ಅವಾಗ ನಾನು ನಿಮ್ಮ ಮಾತನ್ನ ಒಪ್ಕೊಳ್ತೀನಿ. ಯಾಕೆಂತಂದರೆ ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ವೀಡಿಯೋನ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ. ಈ ವಿಡಿಯೋ ಮಾಡಿಬಿಡ್ಬೋದು, ಬಟ್ ಅದನ್ನು ಎಡಿಟ್ ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊಳುತ್ತೆ ಗೊತ್ತಾ. ಸೊ ಯೂಟ್ಯೂಬ್ ವೀಡಿಯೋಸ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಬೇಕಾದ್ರೆ ನಾವು ನಮ್ಮ ವೀಡಿಯೋನ ಎಷ್ಟು ಸಲ ನೋಡಿರ್ತೀವಿ ಅಂತ ಗೊತ್ತೇ ಇರಲ್ಲ. ಜೊತೆಗೆ ವಿಡಿಯೋನ ನೋಡೋದು ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳೋದು, ಕಟ್ ಮಾಡೋದು, ಮತ್ತು ನೋಡಿದ ವಿಡಿಯೋನೇ ನೋಡ್ತಾನೇ ಇರಬೇಕು. ನೋಡಿ ನಮಗೆ ಬೇಜಾರಾಗ್ಬಿಟ್ಟಿರುತ್ತೆ. ಆ ಲೆವೆಲಿಗೆ ನೋಡಿರ್ತೀನಿ ನಾನಂತೂ ವೀಡಿಯೋಸ್ನ. ಹಾಗೆ ವಾಯ್ಸ್ ಓವರ್ ಕೊಡೋದು ಅಷ್ಟೇ. ವಾಯ್ಸ್ ಓವರ್ ಕೊಡ್ತಾ ಎಷ್ಟೊಂದು ಮಿಸ್ಟೇಕ್ಸ್, ಅಂದರೆ ಮಾತಾಡ್ತಾ ಹಂಗೆ ಒಂದು ಹೇಳಿರ್ತೀವಿ, ಅದನ್ನು ಮಿಸ್ಟೇಕ್ ಇರುತ್ತೆ ಅಂದರೆ ಮತ್ತೆ ಅದನ್ನು ಕಟ್ ಮಾಡಿ ಮತ್ತೆ ರೀಟೇಕ್ ತೊಗೊಂಡು ವಾಯ್ಸ್ ಓವರ್ ಕೊಡಬೇಕು. ಮತ್ತು ಕಣ್ಣು ಎಷ್ಟು ನೋವು ಬರುತ್ತೆ ಅಂತ ಗೊತ್ತಾ, ಸಖತ್ ಕಣ್ಣು ನೋವು ಬರುತ್ತೆ ವೀಡಿಯೋಸ್ನ ಎಡಿಟ್ ಮಾಡಬೇಕಾದ್ರೆ. ನೋಡಿ ಆ ಬ್ರೈಟ್ನೆಸ್ಗೆ ಇರ್ಬೋದು, ತುಂಬ ಕಣ್ಣು ನೋವು ಬರುತ್ತೆ, ತುಂಬ ಸ್ಟ್ರೆಸ್ ಅಂತ ಅನಿಸುತ್ತೆ. ನಾವು ಬೇರೆ ಏನಾದರೂ ಕೆಲಸ ಮಾಡಿಬಿಡ್ಬೋದು ಆರಾಮ್ಸೆ. ಈ ಎಡಿಟ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ಸೊ
ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಸೊ ಈಸಿಯಾಗಿ ಕೂತ್ಕೊಂಡು ಕಮೆಂಟ್ ಮಾಡಿಬಿಡ್ತಾರೆ, ಇವಳೊಬ್ಳು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಲು ಆ ಥರ ಏನಾದರೂ ಕಮೆಂಟ್ ಮಾಡ್ತಾರೆ. ಬಟ್ ಅಂಥವ್ರಿಗೆ ನಾನು ಹೇಳಿದ್ದೀನಿ, ನನ್ನ ಹತ್ರ ಯಾರ ಥರ ಹೇಳ್ತಿದ್ರಲ್ವಾ, ಹಾಯ್ ಫ್ರೆಂಡ್ಸ್ ಅಂದ್ಕೊಂಡು ಯಾರಾದರೂ ಹೇಳ್ತಾರಲ್ಲ ನನಗೆ ರೇಗ್ಸೋಕ್ಕೆ ಅಂತ, ಅವ್ರ ಹತ್ರ ಹೇಳ್ತಿದ್ದೆ. ಸರಿ ಇವಾಗ ರೇಗ್ಸ್ತಿದ್ದೀರಲ್ಲ, ನೀವು 2 ನಿಮಿಷದ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ತೋರಿಸಿ, ಆಮೇಲೆ ಬಂದು ಮಾತಾಡಿ ಅಂತ ಹೇಳ್ತಾ ಇದ್ದೆ. ಸೊ ಈಸಿ ಅಲ್ಲ ಯೂಟ್ಯೂಬ್ ಮಾಡೋದು. ಸೊ ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ ಏನಕ್ಕೆ ಬೇರೆಯವ್ರು ರೇಗಿಸ್ತೀರಾ ಅಲ್ವಾ? ಸೊ ಅಷ್ಟೇ, ಯಾರಾದರೂ ರೇಗಿಸಿದ್ರೆ ನೀವೀಗ ಈ ಡೈಲಾಗ್ನ ಅವರು ಹೊಡೀರಿ, ಅವ್ರು ಮಾಡಿ ತೋರಿಸ್ಲಿಕ್ಕೆ ಗೊತ್ತಾಗುತ್ತೆ. ಸೊ ಅಷ್ಟೇ, ನನ್ನ ಒಂದು ಯೂಟ್ಯೂಬ್ ಜರ್ನಿ ಈಸಿ ಅಂತೂ ಇರಲಿಲ್ಲ ಡೆಫಿನೆಟ್ಲಿ. ಅಂದರೆ ನಾನು ಅರ್ನಿಂಗ್ಗೋಸ್ಕರ ಏನು ಮಾಡಿದ್ದಲ್ಲ ಅಲ್ವಾ. ಸೊ ನನಗೆ ಯಾವಾಗ ಆಗುತ್ತೋ ಆವಾಗ ವೀಡಿಯೋಸ್ನ ಪೋಸ್ಟ್ ಮಾಡ್ತಾಯಿದ್ದೆ. ಏನಂತ ಅಂದರೆ ಇವರೆಲ್ಲ ಈ ಥರ ರೇಗಿಸ್ತಾ ಇರೋದು ನೋಡಿದ್ರೆ, ನಮ್ಮ ಮೆಮೊರಿಗೆ ಸ್ಟಾರ್ಟ್ ಮಾಡಿದ್ದು ಏನೋ ಒಂದು ಸ್ಟಾರ್ಟ್ ಮಾಡಿದ್ರು ಕೂಡ ಈ ಥರ ಎಲ್ಲ ಯಾರಾದರೂ ರೇಗಿಸ್ತಾ ಇದ್ರು ಅಂತ ಅಂದಾಗ, ಸರಿ ನಾವು ಇವ್ರ ಚಾಲೆಂಜ್ಗೋಸ್ಕರ ನಾನು ಹಿಂಗೆ ಮಾಡಿ ತೋರಿಸ್ಬೇಕು ಅನ್ನೋದು ನಮಗೆ ಬರುತ್ತೆ. ಸೊ ಆ್ಯಕ್ಚುಲಿ ನಾನು ಅದೇ ಥರ ಅಂದ್ಕೊಂಡೆ 1000 ಸಬ್ಸ್ಕ್ರೈಬರ್ಸ್ ನಾನು ರೀಚ್ ಆಗಬೇಕು ಅಂತಲೇ ತುಂಬ ಕಷ್ಟಪಟ್ಟಿದ್ದು. ಸೊ ಅದಕ್ಕೋಸ್ಕರನೇ ಅಂತಲೇ ಹೇಳಿ ನಾನು ವೀಡಿಯೋಸ್ನ ಪೋಸ್ಟ್ ಮಾಡ್ತಿದ್ದೀವಿ. 1000 ಆಯಿತು. ಸೊ ಇವಾಗ ಒಂದು ನನ್ನ ಮೈಂಡಲ್ಲಿ ಒಂದು ನಂಬರ್ ಇದೆ. ಐ ಥಿಂಕ್ ನಂಗೆ ಗೊತ್ತಿಲ್ಲ ಈ ವರ್ಷದಲ್ಲಿ ಆ ನಂಬರ್ನ ರೀಚ್ ಮಾಡ್ತೀನಾ ಇಲ್ವಾ ಅಂತ. ಸೊ ರೀಚ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ನೆಕ್ಸ್ಟ್ January 1 ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನಾನು ಹೇಳಲ್ಲ ಯಾವ ನಂಬರ್ ಇದೆ ನನ್ನ ಮೈಂಡಲ್ಲಿ ಅಂತ. ಒಂದು ಲೆವೆಲ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನಂಬರು, ನೋಡೋಣ ಅದಾದರೆ ಹೇಳ್ತೀನಿ ನಿಮಗೆ. ಡೆಫಿನೆಟ್ಲಿ ಒಂದಿನ ಆಗುತ್ತೆ, ಬಟ್ ನಾನು ಈ ವರ್ಷದಲ್ಲಿ ಅಷ್ಟು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದ ಇದ್ದರೆ ಅದು ಕೂಡ ಆಗುತ್ತೆ. ತುಂಬ ಖುಷಿ ಆಗ್ತದೆ ಒಂದು ವಿಡಿಯೋನ ಮಾಡೋದಕ್ಕೆ. ಸೊ ಅಷ್ಟೇ ಗೈಸ್, ನನ್ನ ಒಂದು ಯೂಟ್ಯೂಬ್ ಜರ್ನಿ ತುಂಬಾ ಚೆನ್ನಾಗಿತ್ತು, ನನ್ನ ಒಂದು ಯೂಟ್ಯೂಬ್ ಜರ್ನಿ. ಸೊ ನೆಗೆಟಿವ್ ಕಮೆಂಟ್ ಇನ್ನೂ ಒಂದು ಯೂಟ್ಯೂಬಲ್ಲೇ ಕಮೆಂಟ್ಸ್ಗಳು ಬರ್ತಾ ಇರುತ್ತಲ್ವ, ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಸಲ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ. ಒಂದು 2-3 ನನಗೂ ಕೂಡ ಬಂದಿದೆ ನೆಗೆಟಿವ್ ಕಮೆಂಟ್ಸು. ಸೊ ನಾನು ಅಲ್ಲೇ ಅವರಿಗೆ ಆನ್ಸರ್ ಮಾಡಿಬಿಡ್ತೀನಿ. ಸೊ ಅವ್ರು ಹೋಗ್ತಾರೆ ಅಷ್ಟೇ. ಕೆಲವೊಂದ್ಸಲ ಅವ್ರೇನು ಡಿಲೀಟ್ ಮಾಡ್ಕೊಂಡ್ಬಿಡ್ತಾರೆ, ಏನಂದರೆ ನಾನು ಇಗ್ನೋರ್ ಮಾಡಿಬಿಟ್ಟು ಸುಮ್ಮನೆ ಆಗ್ತೀನಿ. ಬಟ್ ಯಾವುದೇ ಒಂದು ಕಮೆಂಟ್ ಬಂದರೂ ನಾನು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಯಾರಾದರೂ ನೀವು ಯೂಟ್ಯೂಬರ್ಸ್ ಇದ್ದರೆ, ಸೊ ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡಿ. ಯಾಕೆ ಅಂತಂದರೆ ಅವರು ಒಂದು ಟೈಮ್ನ ತೊಗೊಂಡು ನಮ್ಮ ವೀಡಿಯೋನ ನೋಡಿ ಅವ್ರು ಕಮೆಂಟ್ ಮಾಡಿ ಏನೋ ಒಂದು ಕೇಳ್ತಿದ್ದಾರೆ ಅಂತಂದರೆ, ಸೊ ಅವರು ಒಂದು ಟೈಮ್ಗೆ ನಾವು ಕೂಡ ಗೌರವ ಕೊಡಬೇಕು. ಸೊ ಹಾಗಾಗಿ ಯಾರಾದರೂ ಕಮೆಂಟ್ ಮಾಡ್ತಾ ಇದ್ರೆ ರೆಸ್ಪಾಂಡ್ ಮಾಡಿ. ಸೊ ಇದು ಯೂಟ್ಯೂಬರ್ಸ್ಗೆ ಟಿಪ್ಸ್. ಸೊ ಇವಾಗ ನಾನು ಯೂಟ್ಯೂಬರ್ ಅಂತ ಇವಾಗ ಹೇಳ್ಕೊಳ್ಬೋದು. ಸೊ ಐ ಥಿಂಕ್ ಗೊತ್ತಿಲ್ಲ ಯಾವಾಗ ನಿಮಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರುತ್ತೆ ಅಂತ. ಇನ್ನೂ ತುಂಬ ಟೈಮ್ ಬೇಕು. $100 ಕಂಪ್ಲೀಟ್ ಆಗಬೇಕು. ಆ್ಯಂಡ್ ತುಂಬಾ ಕಷ್ಟ $100 ಕಂಪ್ಲೀಟ್ ಆಗೋದು ಗೈಸ್, ಅದು ಕೂಡ ತುಂಬ ಕಷ್ಟ ಇದೆ. ಸೊ ತುಂಬ ಟೈಮ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಅದು ಬಂದಾಗ ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ಕೊಳ್ತೀನಿ. ಸೊ ಎಸ್, ಇದಿಷ್ಟು ನನ್ನ ಒಂದು ಯೂಟ್ಯೂಬ್ ಜರ್ನಿ. ತುಂಬಾ ಚೆನ್ನಾಗಿತ್ತು ಯೂಟ್ಯೂಬ್ ಜರ್ನಿ. ಸೊ ನಾನು ಹೇಳಿರೋದನ್ನು ಮತ್ತೆ ಎಲ್ಲಾದರೂ ಹೇಳಿದರೆ ಸಾರಿ, ಯಾಕಂದರೆ ನಾನು ಮಾತಾಡಬೇಕಾದ್ರೆ ಏನು ಮಾತಾಡ್ತೀನಿ ಅಂತ ಗೊತ್ತಿಲ್ಲ, ಹೆಂಗೆ ಬರುತ್ತೋ ಹಂಗೆ ಒಂದು ಹೇಳ್ತಾ ಇರ್ತೀನಿ. ಸೊ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ, ಅದನ್ನು ಮಾತ್ರ ನಾನು ಹೇಳಬಲ್ಲೆ. ಸೊ ನನ್ನ ಒಂದು ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ. ಹಾಗೆ ನಿಮಗೆ ಕೂಡ ಕೆಲವೊಂದಷ್ಟು ಟಿಪ್ಸ್ನ ಕೊಟ್ಟಿದ್ದೀನಿ, ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ. ಸೊ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯೂಟ್ಯೂಬ್ ಯಾರ್ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಎಲ್ಲರೂ ನಮಗಿಂತ ಖುಷಿಯಾಗಿರಿ ಆ್ಯಂಡ್ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಪ್ಲೀಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ಯಾರಾದರೂ ಯೂಟ್ಯೂಬ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋನ ಡೆಫಿನೆಟ್ಲಿ ಅವ್ರಿಗೆ ಶೇರ್ ಮಾಡಿ, ಯೂಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನು ಒಂದು ವ್ಲಾಗ್ ಜೊತೆಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಲಾಟ್ಸ್ ಆಫ್ ಲವ್.